ದೋಸ್ತಿ ಬಂಡಾಯ ಶಮನಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಪ್ರೀತಂ ಗೌಡ ಹಾಗೂ ಪ್ರಜ್ವಲ್ ರೇವಣ್ಣ ಮುಖಾಮುಖಿಯಾಗೋದಿಕ್ಕೆ ವೇದಿಕೆ ಸಿದ್ಧ ಆಯ್ತು. ಇವತ್ತು ಮೈಸೂರಿನಲ್ಲಿ ಪ್ರೀತಂ ಗೌಡ ಪ್ರಜ್ವಲ್ ಸಂಧಾನ ಸಭೆ ಇದೆ. ಪ್ರೀತಂ ಗೌಡ ಪ್ರಜ್ವಲ್ ಭೇಟಿಗೆ ರಾಜ್ಯ ಉಸ್ತುವಾರಿ ಸಾರಥ್ಯ ವಹಿಸಿದ್ದಾರೆ. ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ನಡೆಯುತ್ತೆ ಈ ಸಂಧಾನ. ಇವತ್ತು ಮೈಸೂರಿನಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ಇದೆ. ಆ ಸಭೆಯಲ್ಲಿ ಇಬ್ಬರು ನಾಯಕರ ಮುಖಾಮುಖಿ ಭೇಟಿಯಾಗತ್ತೆ. ನಿನ್ನೆ ಹಾಸನದಲ್ಲಿ ಸಭೆಗೆ ಗೈರಾಗಿದ್ರು ಪ್ರೀತಂ ಗೌಡ. ಇದುವರೆಗೂ ಜೆಡಿಎಸ್ ಪರ ಪ್ರಚಾರವನ್ನೇ ಮಾಡಿಲ್ಲ ಪ್ರೀತಂ ಗೌಡ. ಹಾಸನದ ದೋಸ್ತಿಗಳ ಮುನಿಸಿಗೆ ಮುಲಾಂ ಹಚ್ಚಲೇಬೇಕಾದಂತಹ ಸಂದರ್ಭ ಇದು. ಹಾಗಾಗಿ ಆ ಪ್ರಯತ್ನಕ್ಕೆ ಚುನಾವಣಾ ಉಸ್ತುವಾರಿ ಮುಂದಾಗಿದ್ದಾರೆ. ಹಾಸನ ದೋಸ್ತಿ ಬಂಡಾಯ ಶಮನ ಆಗುತ್ತಾ? ಹಾಗಾದ್ರೆ ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಮತ್ತೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ರಾಜ್ಯದ ನಾಯಕರಿಗೆ ಚುನಾವಣೆಗೇನೋ ದೋಸ್ತಿ ಆಗ್ಬಿಟ್ಟಿದೆ, ಆದರೆ ಹಾಸನದ್ದೇ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಹಾಸನದಲ್ಲಿ ಯಾವುದೇ ಕಾರಣಕ್ಕೆ ದೋಸ್ತಿನೇ ಆಗ್ತಾ ಇಲ್ಲ. ಸೊ ಇವತ್ತೊಂದು ವೇದಿಕೆ ರೆಡಿ ಆಗಿದೆ. ಬಂಡಾಯ ಶಮನ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆಯಾ, ಹೇಗೆ? ವೀಣಾ, ಹಾಸನದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಇದ್ರೂ ಸಹ ಪ್ರೀತಂ ಗೌಡ್ರು ಮತ್ತು ಜೆಡಿಎಸ್ ನಾಯಕರ ನಡುವೆ ಮುನಿಸು ಹಾಗೆ ಮುಂದುವರೆದಿದೆ. ಒಂದ್ ರೀತಿ ಪ್ರತಿಷ್ಠೆ ಅಡ್ಡ ಬಂದಂತೆ ಕಂಡು ಬರ್ತಾ ಇದೆ. ಹೀಗಾಗಿ ಎರಡು ಸಮನ್ವಯಗಳ ಸಭೆಗೂ ಸಹ ಪ್ರೀತಂ ಗೌಡ್ರು ಗೈರಾಗಿದ್ರು. ಪ್ರತ್ಯೇಕವಾಗಿ ಬಿಜೆಪಿ ಪದಾಧಿಕಾರಿಗಳ ಸಭೆಯನ್ನ ನಡೆಸಿ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಏನು ಸೂಚನೆ ನೀಡ್ತಾರೆ ಅದರ ಮಾರ್ಗಸೂಚಿಯಂತೆ ನೀವು ಕೆಲಸವನ್ನ ಮಾಡಿ ಅನ್ನುವಂತಹ ಮಾತನ್ನ ಪ್ರೀತಂ ಗೌಡ್ರು ಹೇಳಿದ್ರು. ಅದರ ಅರ್ಥ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿಯಾದಂತ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಒಂದೇ ಒಂದ್ ಕಡೆ ತೆಗೆದುಕೊಳ್ಳದೆ ಪ್ರೀತಂ ಗೌಡ್ರು ಮಾತಾಡಿ ಹೋಗಿದ್ರು. ಆದ್ರೆ ಮುಂದುವರೆದ ಭಾಗವಾಗಿ ಸಮನ್ವಯ ಸಭೆಗಳು ನಡೆದರೂ ಸಹ ಯಾವುದೇ ರೀತಿಯ ಫಲಪ್ರದವನ್ನ ಕೊಟ್ಟಿರ್ಲಿಲ್ಲ. ಹೀಗಾಗಿ ಮೋಹನ್ ದಾಸ್ ಅಗರ್ವಾಲ್, ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿಯನ್ನು ಹೊತ್ತಿರುವಂತಹ ಮೋಹನ್ ದಾಸ್ ಅಗರ್ವಾಲ್ ಅವರು ನಿನ್ನೆ ಹಾಸನದಲ್ಲಿ ಸಮನ್ವಯ ಸಭೆಯನ್ನು ಸಹ ನಡೆಸಿದ್ರು. ಆ ಸಭೆಯಲ್ಲಿ ಪ್ರೀತಂ ಗೌಡ್ರು ಮತ್ತು ಜೆಡಿಎಸ್ ನಾಯಕರ ನಡುವಿನ ಹೊಂದಾಣಿಕೆ ಕೊರತೆಗೆ ಆಗ್ತಿರ್ತಕ್ಕಂತ ವಿಷಯಗಳೇನು, ಅಂಶಗಳೇನು ಅನ್ನೋದನ್ನ ಎಲ್ಲವನ್ನು ಸಹ ನೋಟನ ಮಾಡ್ಕೊಂಡಿದ್ದಾರೆ. ಇದುವರೆಗೂ ಸಹ ಯಾಕೆ ನೀವು ಪ್ರಜ್ವಲ್ ರೇವಣ್ಣನವರೇ ನೀವು ಯಾಕೆ ಪ್ರೀತಂ ಗೌಡ್ರಿಗೆ ಕರೆಯನ್ನ ಮಾಡಿಲ್ಲ, ಫೋನ್ ಮಾಡಿಲ್ಲ ಅನ್ನುವಂತಹ ಮಾತನ್ನು ಸಹ ಸಭೆಯಲ್ಲಿ ಕೇಳಿದ್ರು ಅನ್ನುವಂತಹ ವಿಷಯ ತಿಳಿದು ಬಂದಿದೆ. ಇಂದು ಸಂಧಾನ ಸಭೆಯನ್ನ ಮೈಸೂರಿನಲ್ಲಿ ಏರ್ಪಡಿಸಿದ್ದಾರೆ. ಆ ಸಂಧಾನ ಸಭೆ ಎಷ್ಟರ ಮಟ್ಟಿಗೆ ಫಲಪ್ರದವನ್ನ ನೀಡುತ್ತೆ ಅನ್ನುವಂತಹದ್ದು ಬಹಳ ಕುತೂಹಲವನ್ನ ಮೂಡಿಸಿದೆ. ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂತಹ ಸಂದರ್ಭದಲ್ಲೂ ಸಹ ಹಾಸನದಲ್ಲಿ ಪ್ರೀತಂ ಗೌಡ ಮತ್ತು ಜೆಡಿಎಸ್ ನಾಯಕರ ನಡುವೆ ಇದೇ ರೀತಿ ಅಂತರ ಮುಂದುವರೆದಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಒಂದು ರೀತಿಯ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಪ್ರೀತಂ ಗೌಡರ ಬೆಂಬಲಿಗರು ಸಂಪೂರ್ಣವಾಗಿ ಎನ್ಡಿಎ ಅಭ್ಯರ್ಥಿಯನ್ನ ಬೆಂಬಲಿಸ್ತಾ ಇಲ್ಲ ಅನ್ನುವಂತಹ ಒಂದು ವಿಷಯ ಗೊತ್ತಾಗಿದ್ದೆ ಆದ್ರೆ ಅದರ ಇಂಪ್ಯಾಕ್ಟ್ ಬೇರೆ ರೀತಿ ಆಗುತ್ತೆ, ಚುನಾವಣೆ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನುವಂತಹ ವಿಷಯವನ್ನ ಅರಿತಂತಹ ಬಿಜೆಪಿ ನಾಯಕರು ಈಗ ಸಂಧಾನ ಸಭೆಗೆ ಮುಂದಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಮತ್ತು ಪ್ರೀತಂ ಗೌಡ್ರನ್ನ ಮೈಸೂರಿನಲ್ಲಿ ಮುಖಾಮುಖಿಯಾಗಿಸುವ ಒಂದು ಸಂಧಾನ ಸಭೆಯನ್ನು ಸಹ ನಡೆಸೋದಕ್ಕೆ ಈಗ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಮೋಹನ್ ದಾಸ್ ಅಗರ್ವಾಲ್ ಅವರು ಮುಂದಾಗಿದ್ದಾರೆ. ಇದು ಚುನಾವಣಾ ಉಸ್ತುವಾರಿನೇ ಇವರ ಬಂಡಾಯ ಶಮನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ ನಿಜ. ಒಂದು ವೇಳೆ ಈ ಬಂಡಾಯ ಹೀಗ್ಲೇ ಮುಂದುವರೆದಿದ್ದೇ ಆದ್ರೆ ಇದು ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ಪ್ಲಸ್ ಆಗುತ್ತಲ್ವಾ? ಅದರ ಲಾಭವನ್ನ ಕಾಂಗ್ರೆಸ್ ಖಂಡಿತವಾಗ್ಲೂ ಪಡೆಯೋ ಪ್ರಯತ್ನ ಮಾಡುತ್ತಲ್ಲ. ಹೌದು ವೀಣಾ, ಯಾಕೆಂದ್ರೆ ಪ್ರೀತಂ ಗೌಡ್ರು ಮತ್ತು ಜೆಡಿಎಸ್ ನಾಯಕರ ನಡುವಿನ ಏನು ಅಂತರ ಇದೆ, ಪ್ರಚಾರಕ್ಕೆ ಬರದೆ ಪ್ರೀತಂ ಗೌಡ್ರು ಅಂತರ, ಇದರ ಲಾಭವನ್ನ ಪಡೆಯೋದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ನಾಯಕರು ಈಗಾಗಲೇ ಎಲ್ಲಾ ರೀತಿಯ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರೀತಂ ಗೌಡ್ರ ಏನು ಕಟ್ಟರ್ ಬೆಂಬಲಿಗರಿದ್ದಾರೆ, ಅವರ ಫಾಲೋವರ್ಸ್ ಇದ್ದಾರೆ, ಅವ್ರನ್ನ ಭೇಟಿ ಮಾಡುವ ಯತ್ನವನ್ನು ಸಹ ಮಾಡ್ತಾ ಇದ್ದಾರೆ. ಆದ್ರೂ ಅದ್ರ ಎಷ್ಟು ಅವರಿಗೆ ಇಂಪ್ಯಾಕ್ಟ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಮುಂದಿನ ಚುನಾವಣೆ ನಂತರ ಗೊತ್ತಾಗುತ್ತೆ. ಆದ್ರೆ ಒಂದಂತೂ ಸತ್ಯ, ಇದರ ಒಂದು ಅಂತರದ ಲಾಭವನ್ನ ಪಡೆಯೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಇದರ ಲಾಭವನ್ನು ಪಡೆದು ಯಶಸ್ಸಾಗಬೇಕು, ಜಯವನ್ನು ಗಳಿಸಬೇಕು ಅನ್ನುವಂತಹ ಒಂದು ಹೋರಾಟದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಹೀಗಾಗಿ ಇದು ಯಾವುದೇ ರೀತಿಯ ಎಫೆಕ್ಟ್ ಅನ್ನ ತಂದೊಡ್ಡಬಾರದು ಅನ್ನುವ ಕಾರಣಕ್ಕಾಗಿ ಸ್ವತಃ ರಾಜ್ಯ ಚುನಾವಣಾ ಉಸ್ತುವಾರಿಯನ್ನು ಹೊತ್ತಿರುವಂತಹ ರಾಧಮೋಹನ್ ದಾಸ್ ಅಗರ್ವಾಲ್ ಅವರೇ ಈಗ ಫೀಲ್ಡ್ ಗೆ ಇಳಿದು ಈ ಒಂದು ಸಂಧಾನ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇವರ ನಡುವೆ ಇರುವಂತಹ ಅಂತರವನ್ನ ಕಡಿಮೆ ಮಾಡಿ ಚುನಾವಣೆಯಲ್ಲಿ ಒಟ್ಟಾಗಿ ಹೋಗಿ ಅನ್ನುವಂತಹ ಒಂದು ಮೆಸೇಜ್ ಅನ್ನ ನೀಡಲಿದ್ದಾರೆ. ಈಗ ಪ್ರೀತಂ ಗೌಡ್ರಿಗೆ ಇರುವಂತಹದ್ದು ಮೈಸೂರು ಚುನಾವಣೆಯ ಉಸ್ತುವಾರಿ
ಉಸ್ತುವಾರಿಯನ್ನ ಹೊತ್ತಿದ್ದೇನೆ, ಹೀಗಾಗಿ ಚುನಾವಣಾ ಉಸ್ತುವಾರಿಯನ್ನು ನೋಡ್ಕೊಳ್ತಿರೋ ಸಂದರ್ಭದಲ್ಲಿ ನನಗೆ ಹಾಸನಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಸಮಜಾಯಿಷಿ ಮತ್ತು ನೆಪವನ್ನ ಹೇಳ್ತಂತೆ ಕಂಡು ಬರ್ತಾ ಇದೆ. ಆದ್ರೂ ಸಹ ಪ್ರೀತಮ್ ಗೌಡ್ರು NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಇದುವರೆಗೂ ಒಂದೇ ಒಂದು ಸಭೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಜೊತೆಗೆ ಹಾಸನದಲ್ಲಿ ನಡೆದಂತ ಯಾವುದೇ ಪ್ರಚಾರ ಸಭೆಯಲ್ಲೂ ಸಹ ಇದುವರೆಗೂ ಪ್ರೀತಮ್ ಗೌಡ್ರು ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಹಾಸನ ಜಿಲ್ಲೆಯ ಲೋಕಸಭಾ ಚುನಾವಣಾ ಕ್ಷೇತ್ರದ ಮತದಾರರಿಗೆ ಒಂದು ರೀತಿ ರಾಂಗ್ ಮೆಸೇಜ್ ಹೋಗ್ತಾ ಇದೆ. ಪ್ರೀತಮ್ ಗೌಡ್ರು ಮತ್ತು JDS ನಾಯಕರ ನಡುವೆ ಸಂಪೂರ್ಣವಾಗಿ ಅಂತರ ಇದೆ. ಇವರು ಸಂಪೂರ್ಣವಾಗಿ ಪ್ರೀತಮ್ ಗೌಡ್ರು NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನ ಒಪ್ತಾ ಇಲ್ಲ ಅನ್ನುವಂತಹ ಸಂದೇಶ ಹೋಗುತ್ತೆ. ಆ ಸಂದೇಶ ಹೋಗೋದನ್ನ ತಡೆಯೋದಕ್ಕೆ ಈಗ ಫೀಲ್ಡ್ ಇಳಿದಿದ್ದಾರೆ ರಾಜಮೋಹನ್ ದಾಸ್ ಅಗರ್ವಾಲ್ ಅವರು. ಇಂದಿನ ಸಂಧಾನ ಸಭೆ ಎಷ್ಟರ ಮಟ್ಟಿಗೆ ಫಲಪ್ರದ ನೀಡುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಜಿಲ್ಲೆಯಲ್ಲಿ ಮೂಡಿಸಿದೆ. ಅವರ ಪ್ರೀತಮ್ ಗೌಡ್ರ ಬೆಂಬಲಿಗರು ಸಹ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇಂದಿನ ಸಭೆಯಲ್ಲಿ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತ. ಪ್ರಜ್ವಲ್ ರೇವಣ್ಣ ಮತ್ತು ಪ್ರೀತಮ್ ಗೌಡ್ರು ಹಾಗೂ JDS ನಾಯಕರು ಪ್ರೀತಮ್ ಗೌಡ್ರು ಇದುವರೆಗೂ ಸಹ ಎಲ್ಲೂ ಸಹ ಮುಖಾಮುಖಿ ಆಗಿಲ್ಲ. ಮುಖಾಮುಖಿ ಆದ್ರೆ ಅದು ಇಂದಿನ ಸಭೆಯಲ್ಲಿ ಮಾತ್ರ. ಸಂಧಾನ ಸಭೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ನೀಡುತ್ತೆ ಅನ್ನೋದು ಕುತೂಹಲ ವೀಣಾ. ಎಸ್, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.